ಸಹಕಾರ ಮತ್ತು ಸಕ್ಕರೆ ಸಚಿವ ಎಚ್ಎಸ್ ಮಹದೇವ್ ಪ್ರಸಾದ್ ಇಂದು ವಿಧಿವಶರಾಗಿದ್ದಾರೆ. ಚಿಕ್ಕಮಗಳೂರಿನ ಸೆರಾಯ್ ರೆಸಾರ್ಟ್ನಲ್ಲಿ ಇವತ್ತು ಬೆಳಗಿನ ಜಾವ ಹೃದಯಾಘಾತದಿಂದ 58 ವರ್ಷದ ಮಹದೇವ್ ಪ್ರಸಾದ್ ನಿಧನರಾಗಿದ್ದಾರೆ. ಬೆಡ್ ಮೇಲೆ ಮಲಗಿದ್ದಾಗಲೇ ಮಹದೇವ್ ಪ್ರಸಾದ್ ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ ಅಂತ ಅವರ ಆಪ್ತ ಎ ಮಹೇಶ್ ಸ್ಪಷ್ಟಪಡಿಸಿದ್ದಾರೆ. ಸಾಮಾನ್ಯವಾಗಿ ಮಹದೇವ್ ಪ್ರಸಾದ್ ಬೆಳಗಿನ ಜಾವ ವಾಕಿಂಗ್ ಹೋಗ್ತಾ ಇದ್ರು, ಆದರೆ ಇವತ್ತು ಬೆಳಗ್ಗೆ ಆದರೂ ಕೂಡ ಹೊರಗೆ ಬಂದಿರಲಿಲ್ಲ. ಹೀಗಾಗಿ ಸಿಬ್ಬಂದಿ ಹೋಗಿ ವಿಚಾರಿಸಿದ್ದಾರೆ, ಅವರನ್ನ ಕರೆಯುವ ಪ್ರಯತ್ನ ಮಾಡಿದ್ದಾರೆ. ಬಾಗಿಲು ತಟ್ಟಿದ್ರೂ ಕೂಡ ಮಹದೇವ್ ಪ್ರಸಾದ್ರಿಂದ ಯಾವುದೇ ರೀತಿಯ ಪ್ರತಿಕ್ರಿಯೆ ಲಭ್ಯವಾಗಲಿಲ್ಲ. ಕೊನೆಗೆ ಸಿಬ್ಬಂದಿ ಬಾಗಿಲನ್ನ ತೆಗೆದು ಒಳಗೆ ಹೋದಾಗ ಮಹದೇವ್ ಪ್ರಸಾದ್ ಮೃತಪಟ್ಟ ವಿಷಯ ತಿಳಿದಿದೆ. ಇನ್ನು ರೆಸಾರ್ಟ್ನ ಕೊಠಡಿಯಿಂದ ಹೊರಗೆ ತೆಗೆದ ನಂತರ ಸೆರಾಯ್ ರೆಸಾರ್ಟ್ ಮುಂಭಾಗದಲ್ಲಿ ಅವರ ಪಾರ್ಥಿವ ಶರೀರವನ್ನ ಕೆಲಕಾಲ ಇಡಲಾಗಿತ್ತು. ಸ್ಥಳೀಯ ಮುಖಂಡರು ಹಾಗೆ ಅವರ ಆಪ್ತರು ಅಲ್ಲಿ ಮಹದೇವ್ ಪ್ರಸಾದ್ ಅವರ ಅಂತಿಮ ದರ್ಶನವನ್ನ ಪಡೆದುಕೊಂಡರು. ಅದಾದ ನಂತರ ಸರ್ಕಾರಿ ಗೌರವವನ್ನ ಸಮರ್ಪಿಸಿ ವಿಶೇಷ ಆಂಬ್ಯುಲೆನ್ಸ್ ಮೂಲಕ ಮಹದೇವ್ ಪ್ರಸಾದ್ ಅವರ ಪಾರ್ಥಿವ ಶರೀರವನ್ನ ಮೈಸೂರಿನತ್ತ ಕೊಂಡೊಯ್ಯಲಾಗ್ತಾ ಇದೆ. ಮೈಸೂರಿಗೆ 3 ಗಂಟೆ ಸುಮಾರಿಗೆ ಅವರ ಪಾರ್ಥಿವ ಶರೀರ ತಲುಪುವ ನಿರೀಕ್ಷೆ ಇದೆ. ಇನ್ನು ಪತ್ನಿ ಗೀತಾ ಹಾಗೆ ಮಗ ಗಣೇಶ್ ಪ್ರಸಾದ್ರನ್ನ ಆಗಲಿದ್ದಾರೆ. ಸಚಿವ ಮಹದೇವ್ ಪ್ರಸಾದ್ ಅವರು ಹಾಗೆ ಮಹದೇವ್ ಪ್ರಸಾದ್ ಅವರ ಮೈಸೂರಿನ ಕುವೆಂಪು ರೋಡ್ನಲ್ಲಿರುವ ನಿವಾಸದಲ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಇನ್ನು ದೃಶ್ಯದಲ್ಲಿ ಗಮನಿಸ್ತಾ ಇರುವುದು ಚಿಕ್ಕಮಗಳೂರಿನ ಸೆರಾಯ್ ರೆಸಾರ್ಟ್ ಏನಿದೆ, ಅಲ್ಲಿ ಅಂತಿಮ ದರ್ಶನಕ್ಕೆ ಕೆಲಕಾಲ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿತ್ತು. ಆ ಸಂದರ್ಭದ ದೃಶ್ಯಗಳು ಇವು. ಇದಾದ ಬಳಿಕ ಸರ್ಕಾರಿ ಗೌರವವನ್ನ ಸಮರ್ಪಿಸಿ ನಂತರ ವಿಶೇಷ ಆಂಬ್ಯುಲೆನ್ಸ್ ಮೂಲಕ ಅವರ ಪಾರ್ಥಿವ ಶರೀರವನ್ನ ಮೈಸೂರಿನ ಅವರ ನಿವಾಸದ ಬಳಿಗೆ ಕೊಂಡೊಯ್ಯಲಾಗ್ತಾ ಇದೆ. ಇನ್ನು ಇದೇ ವಿಶೇಷ ಆಂಬ್ಯುಲೆನ್ಸ್ ಮೂಲಕ ಇದೀಗ ಅವರ ಪಾರ್ಥಿವ ಶರೀರವನ್ನ ಮೈಸೂರಿನತ್ತ ಕೊಂಡೊಯ್ಯಲಾಗ್ತಾ ಇದೆ. ಚಿಕ್ಕಮಗಳೂರಿನ ಒಂದು ರೆಸಾರ್ಟ್ನಿಂದ ಮೈಸೂರಿನತ್ತ ಸಾಗಿಸಲಾಗ್ತಾ ಇದೆ. ಇನ್ನು ಸೆರಾಯ್ ರೆಸಾರ್ಟ್ನಲ್ಲೇ ಚಿಕ್ಕಮಗಳೂರು ಜಿಲ್ಲಾಡಳಿತದಿಂದ ಸರ್ಕಾರಿ ಗೌರವ ಕೂಡ ಸಲ್ಲಿಸಲಾಯಿತು. ಬಳಿಕ ಜಿಲ್ಲಾ ಕಾಂಗ್ರೆಸ್ ಕಚೇರಿ ಬಳಿ ಕೂಡ ಅಂತಿಮ ನಮನವನ್ನ ಸಲ್ಲಿಸಲಾಯಿತು. ಅಲ್ಲಿಂದ ಪಾರ್ಥಿವ ಶರೀರವನ್ನ ಮೈಸೂರಿನತ್ತ ತರಲಾಗ್ತಾ ಇದೆ. ಚಿಕ್ಕಮಗಳೂರಿನಲ್ಲಿ ಸರ್ಕಾರಿ ಗೌರವ ಹಾಗೂ ಅಂತಿಮ ನಮನದ ಬಳಿಕ ಎಚ್ಎಸ್ ಮಹದೇವ್ ಪ್ರಸಾದ್ ಪಾರ್ಥಿವ ಶರೀರವನ್ನ ಮೈಸೂರಿನತ್ತ ರವಾನಿಸಲಾಗಿದೆ. ಚಿಕ್ಕಮಗಳೂರಿನಿಂದ ವಿಶೇಷ ಆಂಬ್ಯುಲೆನ್ಸ್ನಲ್ಲಿ ಮೃತದೇಹವನ್ನ ತರಲಾಗ್ತಾ ಇದ್ದು ಬೇಲೂರು, ಹಾಸನ, ಹೊಳೆನರಸೀಪುರ, ಕೆಆರ್ ನಗರ ಮಾರ್ಗವಾಗಿ ಮೈಸೂರಿಗೆ ತಲುಪಲಿದೆ. ಮಧ್ಯಾಹ್ನ 3 ಗಂಟೆಗೆ ಪಾರ್ಥಿವ ಶರೀರ ಮೈಸೂರಿಗೆ ತಲುಪಲಿದ್ದು ಕುವೆಂಪು ನಗರದ ಅವರ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮಧ್ಯಾಹ್ನ 3:30ರಿಂದ ಸಂಜೆ 7ರವರೆಗೆ ಅಂತಿಮ ದರ್ಶನಕ್ಕೆ ಮೈಸೂರಿನಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ನಂತರ ಮಹದೇವ್ ಪ್ರಸಾದ್ ಪ್ರತಿನಿಧಿಸ್ತಾ ಇದ್ದ ಗುಂಡ್ಲುಪೇಟೆಗೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲೂ ಕೂಡ ರಾತ್ರಿವರೆಗೆ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿ ಕೊಡಲಾಗುತ್ತೆ. ಇನ್ನು ಸಚಿವ ಮಹದೇವ್ ಪ್ರಸಾದ್ ಅವರ ಮೈಸೂರು ನಿವಾಸದಲ್ಲಿ ಕುಟುಂಬಸ್ಥರ ಕ್ರಂದನ ಮುಗಿಲು ಮುಟ್ಟಿದೆ. ಮೈಸೂರಿನ ಕುವೆಂಪು ನಗರದಲ್ಲಿರುವ ಸಚಿವರ ನಿವಾಸಕ್ಕೆ ಗಣ್ಯರು ತೆರಳಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳ್ತಿದ್ದಾರೆ. ಮನೆಯಲ್ಲಿ ದುಃಖ ಮಡುಗಟ್ಟಿದ್ದು ಪತ್ನಿ ಹಾಗೂ ಪುತ್ರನಿಗೆ ಗಣ್ಯರು ಸಾಂತ್ವನ ಹೇಳ್ತಿದ್ದಾರೆ. ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ, ಮಾಜಿ ಸಂಸದ ಎಚ್ ವಿಶ್ವನಾಥ್, ಬಿಜೆಪಿ ಮುಖಂಡ ರಾಮದಾಸ್ ಸೇರಿದಂತೆ ಹಲವು ಗಣ್ಯರು ಕುವೆಂಪು ನಗರದ ನಿವಾಸಕ್ಕೆ ಭೇಟಿ ನೀಡಿ ಸಚಿವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ರು.
ಇನ್ನು ಸಚಿವ ಎಚ್ಎಸ್ ಮಹದೇವ್ ಪ್ರಸಾದ್ ಸಾವು ಅನಿರೀಕ್ಷಿತ. ಸಚಿವ ಪ್ರಸಾದ್ ಸಾವಿನಿಂದ ತುಂಬಾನೇ ದುಃಖವಾಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ರು. ಮಲಗಿದ್ದಾಗಲೇ ಹೃದಯಾಘಾತದಿಂದ ಪ್ರಸಾದ್ ವಿಧಿವಶರಾಗಿದ್ದಾರೆ. ವೈಯಕ್ತಿಕವಾಗಿ ನನಗೆ ತುಂಬಾನೇ ನಷ್ಟವಾಗಿದೆ ಅಂತ ಹೇಳಿ ಸಿಎಂ ಪ್ರತಿಕ್ರಿಯೆಯನ್ನ ನೀಡಿದ್ರು. ನನ್ನ ಅತ್ಯಾಪ್ತರಲ್ಲಿ ಒಬ್ಬರಾಗಿದ್ರು ಎಚ್ಎಸ್ ಮಹದೇವ್ ಪ್ರಸಾದ್. ಸಚಿವ ಪ್ರಸಾದ್ ನಿಧನ ಇಡೀ ರಾಜ್ಯಕ್ಕೇನೆ ತುಂಬಲಾರದ ನಷ್ಟ. ತುಂಬಾ ಸಜ್ಜನ ರಾಜಕಾರಣಿ, ಹಾಗೆ ಮಿತಭಾಷಿಯಾಗಿದ್ದ ಪ್ರಸಾದ್ ಅವರು ಒಂದು ದಿನ ಕೂಡ ಯಾರಿಗೂ ಬೈದದ್ದನ್ನ ನಾನು ನೋಡಿರಲಿಲ್ಲ. ಅಜಾತ ಶತ್ರುವಾಗಿದ್ರು ಎಚ್ಎಸ್ ಮಹದೇವ್ ಪ್ರಸಾದ್ ಅಂತ ಹೇಳಿ ಸಿಎಂ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಇದೇ ಸಂದರ್ಭದಲ್ಲಿ ಮಹದೇವ್ ಪ್ರಸಾದ್ ಸಾವಿಗೆ ಸಿದ್ದರಾಮಯ್ಯ ತೀವ್ರ ಸಂತಾಪವನ್ನ ಸೂಚಿಸಿದ್ದಾರೆ. ಸತತವಾಗಿ 5 ಬಾರಿ ಗುಂಡ್ಲುಪೇಟೆ ಶಾಸಕ